ಆಫೀಸಿಗೆ ಹೋಗುವ ಗಡಿಬಿಡಿಯಲ್ಲಿ ತಣ್ಣಗಾದ ಊಟವನ್ನ ಮೈಕ್ರೋವೇವ್ ನಲ್ಲಿ ಬಿಸಿ ಮಾಡ್ತೀರಾ? ಆದ್ರೆ ಮೈಕ್ರೋವೇವ್ ಬಳಸಿದ್ರೆ ಕ್ಯಾನ್ಸರ್ ಬರುತ್ತೆ, ಊಟದಲ್ಲಿರುವ ಸತ್ವ ಎಲ್ಲ ಹಾಳಾಗತ್ತೆ ಅಂತ ಮನೆಯಲ್ಲಿ ಬೈತಾರ. ತುಂಬಾ ಜನ ಮೈಕ್ರೋವೇವ್ ಅಂದ ತಕ್ಷಣ ಅದರಿಂದ ಬರೋ ರೇಡಿಯೇಷನ್ ಇಂದ ಕ್ಯಾನ್ಸರ್ ಬರುತ್ತೆ ಅಂತ ಭಯ ಪಡ್ತಾರೆ. ಇನ್ನೂ ಕೆಲವರು ಗ್ಯಾಸ್ ಸ್ಟವ್ ಮೇಲೆ ಬಿಸಿ ಮಾಡಿದ್ರೇನೆ ಆರೋಗ್ಯ, ಮೈಕ್ರೋವೇವ್ ಬಳಸಿದ್ರೆ ಊಟದಲ್ಲಿರುವ ವಿಟಮಿನ್ ಎಲ್ಲ ನಾಶ ಆಗುತ್ತೆ ಅಂತ ಗಂಟೆಗಟ್ಲೆ ಒಲೆ ಮುಂದೆ ನಿಲ್ತಾರೆ. ಆದ್ರೆ ಸೈನ್ಸ್ ಏನ್ ಹೇಳುತ್ತೆ ಗೊತ್ತಾ? ಮೈಕ್ರೋವೇವ್ ಬಳಸೋದ್ರಿಂದ ಕ್ಯಾನ್ಸರ್ ಖಂಡಿತ ಬರೋದಿಲ್ಲ. ಇದರ ಹಿಂದಿನ ಸತ್ಯಾಂಶ ಇಲ್ಲಿದೆ. ಮೊದಲನೆಯದು ರೇಡಿಯೇಷನ್ ಕಟ್ಟುಕತೆ. ಮೈಕ್ರೋವೇವ್ ನಲ್ಲಿ ಬಳಸುವುದು ನಾನ್ ಅಯೋನೈಸಿಂಗ್ ರೇಡಿಯೇಷನ್, ಅಂದ್ರೆ ಇದು ನಿಮ್ಮ ಮೊಬೈಲ್, ಟಿವಿ ಅಥವಾ ವೈಫೈ ತರಹದ ಸಾಮಾನ್ಯ ಅಲೆಗಳು. ಇವು ಊಟದಲ್ಲಿರುವ ನೀರಿನ ಕಣಗಳನ್ನ ಕಂಪಿಸುವಂತೆ ಮಾಡಿ ಬಿಸಿ ಮಾಡುತ್ತವೆ ಹೊರತು ಎಕ್ಸ್ರೇ ರೀತಿಯಲ್ಲಿ ನಿಮ್ಮ DNA ಆಗಲಿ ಅಥವಾ ಊಟದ ರೂಪವನ್ನಾಗಲಿ ಹಾಳು ಮಾಡೋದಿಲ್ಲ. ಎರಡನೆಯದು ಪೌಷ್ಟಿಕಾಂಶಗಳ ರಕ್ಷಣೆ. ಒಲೆಯ ಮೇಲೆ ಪಾತ್ರೆಯಲ್ಲಿ ನೀರು ಹಾಕಿ ಹೆಚ್ಚು ಹೊತ್ತು ಬೇಯಿಸುವುದಕ್ಕಿಂತ ಮೈಕ್ರೋವೇವ್ ನಲ್ಲಿ ಬಹಳ ಕಡಿಮೆ ಸಮಯದಲ್ಲಿ ಬಿಸಿ ಮಾಡುವುದರಿಂದ ಊಟದಲ್ಲಿರುವ ವಿಟಮಿನ್ ಸಿ ನಂತಹ ಸೂಕ್ಷ್ಮ ಪೋಷಕಾಂಶಗಳು ನಾಶವಾಗದೆ ಹೆಚ್ಚು ಸುರಕ್ಷಿತವಾಗಿ ಉಳಿಯುತ್ತೆ. ಹಾಗಾದ್ರೆ ಅಸಲಿ ಅಪಾಯ ಎಲ್ಲಿದೆ? ಮೈಕ್ರೋವೇವ್ ಯಂತ್ರದಿಂದ ನಿಮ್ಮ ಆರೋಗ್ಯಕ್ಕೆ ಯಾವುದೇ ಅಪಾಯವಿಲ್ಲ. ಆದ್ರೆ ನೀವು ಊಟ ಬಿಸಿ ಮಾಡಲು ಬಳಸುವಂತಹ ಪ್ಲಾಸ್ಟಿಕ್ ಡಬ್ಬಿಗಳಿಂದ ನಿಜವಾದ ಅಪಾಯವಿದೆ. ಪ್ಲಾಸ್ಟಿಕ್ ಡಬ್ಬಿಗಳನ್ನ ಮೈಕ್ರೋವೇವ್ ನಲ್ಲಿ ಇಟ್ಟಾಗ ಅದರಲ್ಲಿರುವಂತಹ ಡೇಂಜರಸ್ ಕೆಮಿಕಲ್ ಮತ್ತು ಮೈಕ್ರೋ ಪ್ಲಾಸ್ಟಿಕ್ ಗಳು ಕರಗಿ ನೇರವಾಗಿ ಊಟಕ್ಕೆ ಸೇರುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಮೈಕ್ರೋವೇವ್ ನಲ್ಲಿ ಊಟ ಬಿಸಿ ಮಾಡುವಾಗ ಕಡ್ಡಾಯವಾಗಿ ಕೇವಲ ಗಾಜಿನ ಅಥವಾ ಸೆರಾಮಿಕ್ ಪಾತ್ರೆಗಳನ್ನ ಮಾತ್ರ ಬಳಸಿ. ಪ್ಲಾಸ್ಟಿಕ್ ಕವರ್ ಅಥವಾ ಡಬ್ಬಿಗಳನ್ನ ಅಪ್ಪಿತಪ್ಪಿಯೂ ಬಳಸಬೇಡಿ. ಮೈಕ್ರೋವೇವ್ ಯಂತ್ರ ನೋಡಿ ಭಯ ಪಡಬೇಡಿ, ಪ್ಲಾಸ್ಟಿಕ್ ಡಬ್ಬಿ ನೋಡಿ ಭಯ ಪಡಿ. ಇಂತಹ ಸಿಂಪಲ್ ಮತ್ತು ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನು ಫಾಲೋ ಮಾಡಿ.